ನನಗೆ ಗೊತ್ತಿಲ್ಲ ನನ್ನ ಏರಿಯಾನೇ ಕಾಸ್ಟ್ಲಿನಾ ಅಥವಾ ಬೆಂಗಳೂರೇ ಕಾಸ್ಟ್ಲಿ. ನಿಂತ್ಕೊಂಡು ನಿನ್ನ ಬೊಕ್ಕೆ ಇಟ್ಕೊಂಡು ಕರೆಕ್ಟಾಗಿ ನಿಂತಿದ್ದೀನಿ. ನಾನೇನ ವೆಯ್ಟ್ ಜಾಸ್ತಿ ಆದರೆ ಅದಕ್ಕೆ ಕಾರಣ ಇವರೇ. ಬೇಡ, ಮದುವೆ ಆಗಿ ಮಗು ಆಗಿದೆ ಅಂತೆ ನೋಡಿ ಇವರಿಗೆ. ಇನ್ನೊಂದು ಮದುವೆ ಮಾಡು. ಐ ಮೀನ್ ಸಾರಿ, ಅವ್ರ ಜೊತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ವ್ಲಾಗ್ ಬಂದ್ಬಿಟ್ಟು ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಫಂಕ್ಷನ್ಗೆ ಹೇಗೆ ರೆಡಿ ಆಗ್ತಿದ್ದೀನಿ ಅನ್ನೋದನ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಮೇಕಪ್ ಟ್ಯುಟೋರಿಯಲ್ ಕೂಡ ಇರುತ್ತೆ ಅಥವಾ ಗೆಟ್ ರೆಡಿ ವಿತ್ ಮೀ ಕೂಡ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಫಸ್ಟ್ ಥಿಂಗ್ ನಾನು ಇನ್ನೂ ಸ್ಕಿನ್ ಕೇರ್ ಮಾಡಿಲ್ಲ. ಸೊ ಬೇಗ ಪಟ್ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ಪ್ಲಸ್ ನನ್ನ ಮಿನಿ ವ್ಲಾಗ್ಸ್ ಶಾರ್ಟ್ಸ್ ವಿಡಿಯೋಸ್ ಕೂಡ ನೀವು ನೋಡಿ, ಓಕೆನಾ? ಆದಷ್ಟು ಕ್ವಿಕ್ಕಾಗಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ನಾನು ಕೆಳಗೆ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಟ್ಯಾಗ್ ಮಾಡ್ತೀನಿ. ಮರಿದಿಲ್ದರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಕ್ರೀಮ್ ಆಯಿತು, ಸ್ವಲ್ಪ ಮಾಯಿಶ್ಚರೈಸರ್ ಹಾಕೊಳ್ತೀನಿ. ಸಿರಮ್ ಎಲ್ಲ ಏನೂ ಹಾಕ್ತಿಲ್ಲ ಇವತ್ತು. ನಾನೊಂದೆರಡು ಪ್ರಾಡಕ್ಟ್ ಮಿಸ್ ಮಾಡಿದ್ದೀನಿ, ತೊಗೊಂಬಂದ್ಬಿಡ್ತೀನಿ. ಓಕೆ, ಡನ್. ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಬಾಮ್. ಇವಾಗ ಟೈಮು 10:15. ನಾನು 12 o'clock ಹೋಗಬೇಕು. ನೀವೆಲ್ಲ ಅನ್ಕೊಂಬೇಡಿ ಹುಡುಗಿರಾದ್ರೆ ಎಷ್ಟೊತ್ತು ತಗೊತೀರ ಟೈಮ್ ಬಂದ್ಬಿಟ್ಟು. ಅದೆಲ್ಲ ಏನಿಲ್ಲ, ಬಿಕಾಸ್ ನಾನು ವಿಡಿಯೋ ಶೂಟ್ ಮಾಡಬೇಕು ಆ್ಯಂಡ್ ಪ್ಲಸ್ ರೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ರೆಡಿ ಆಗ್ತಾ ಇದ್ದೀನಿ. ಎಲ್ಲರೂ ಅನ್ಕೊಂಬೇಡಿ ಹುಡುಗಿರಾದ್ರೆ ಎಷ್ಟೊತ್ತು ಟೈಮ್ ತಗೊತೀರ. ಸೊ ಲಿಪ್ಸಿಗೆ ಲಿಪ್ ಬಾಮ್ ಹಾಕಿದ್ದೀನಿ. ಇವತ್ತು ಸ್ವಲ್ಪ ಮೇಕಪ್ ನಾನು ಚೂರು ಕಲಿತು ಆ್ಯಂಡ್ ಇದನ್ನು ಟ್ರೈ ಕೂಡ ಮಾಡಿದ್ದೀನಿ. ಸೊ ನಂಗೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡ್ತಿದ್ದೀನಿ. ನನ್ನ ಹತ್ರ ಕರೆಕ್ಟರ್ ಇಲ್ಲ, ಓಕೆ, ಫೇಸ್ ಕರೆಕ್ಟರ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆರೆಂಜಿಶ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಕಣ್ಣ ಕೆಳಗೆ, ಯಾಕಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಜಾಸ್ತಿ ಬೇಡ. ನಾನು ಜಸ್ಟ್ ಕರೆಕ್ಟರ್ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇವಾಗ ಕನ್ಸೀಲರ್ ಹಾಕೋಣ. ನಾನು ಹೇಳ್ದಂಗೆ ಇದು ಮೇಕಪ್ ಟ್ಯುಟೋರಿಯಲ್ ಇರಲ್ಲ, ಬಟ್ ಜನರಲ್. ಓಕೆ, ಇದು ಹೆಂಗ್ ಕಾಣಿಸ್ತಿದೆ ಅನ್ನೋದು ನನಗೆ ಗೊತ್ತೇ ಆಗ್ತಿಲ್ಲ. ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅನ್ನೋ ಫೀಲು. ಹತ್ರದಿಂದ ನೋಡಿದ್ರೆ ಚೆನ್ನಾಗೇ ಇದೆ. ಐ ಟ್ರೈ ಟು ಡೂ ಸಮ್ ಆಲ್ಟರೇಷನ್. ಇದು ಹೇಗೆ ಕಾಣಿಸ್ತಿದೆ ನಿಮಗೆ ಪ್ಲೀಸ್ ನನಗೆ ತಿಳಿಸಿ. ಐ ಆಮ್ ಜಸ್ಟ್ ಟ್ರೈಯಿಂಗ್. ಗೊತ್ತಿಲ್ಲ ನನ್ನ ಏರಿಯಾನೇ ಕಾಸ್ಟ್ಲಿನಾ ಅಥವಾ ಬೆಂಗಳೂರೇ ಕಾಸ್ಟ್ಲಿ ಆಗಿಬಿಟ್ಟಿದ್ಯಾ ಅನ್ನೋದು. ಇಷ್ಟು ಚಿಕ್ಕ ಬೊಕ್ಕೆ, ಯು ಕ್ಯಾನ್ ಸಿ ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಹೇಳ್ತಾರೆ. ಇನ್ನೊಂದು 5 ವರ್ಷ ನೋಡಿದ್ರೆ ನಮ್ಮ ಬೆಂಗಳೂರು ಇನ್ನೆಷ್ಟು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೋ ಗೊತ್ತಿಲ್ಲ. ನಾನು ಕಂಪ್ಲೀಟ್ ಔಟ್ಫಿಟ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಸಿಕ್ಕಾಪಟ್ಟೆ ಬಿಸಿಲು. ಮೆಟ್ರೋ ಸ್ಟೇಷನ್ಗೆ ಹೋಗೋಷ್ಟು ನಂಗೆ ಸಾಕಾಗ್ತಾಯಿದೆ. ಫಸ್ಟು ಮೆಟ್ರೋ ಸ್ಟೇಷನ್ ಸಿಗಲಿ ಅನ್ಕೊತಿದ್ದೀನಿ. ಸೊ ಇಲ್ಲಿಂದ ಮೆಟ್ರೋ ಇದೆ,
ಸೊ ಅಲ್ಲಿಂದ ಆಟೋ. ಸೊ ಲೆಟ್ಸ್ ಗೋ. ಈಗ ಬಂದೇನಾ ಇಲ್ಲ ಲೇಟ್ ಬಂದಾಗ ಗೊತ್ತಿಲ್ಲ. ಬಂದು ನಾನು ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲೆಲ್ಲರಿಗೂ ನಾನೇ ವೆಲ್ಕಮ್ ಬೊಕ್ಕೆ ಇಟ್ಕೊಂಡು ಎಂಟ್ರೆನ್ಸ್ ಹತ್ರನೇ ನಿಂತಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಜೊತೆ ಶುಭಾ ಮ್ಯಾಮ್ ಕೂಡ ಜಾಯಿನ್ ಆಗ್ತಾರೆ. ಸೊ ಐ ಆಮ್ ವೆಯ್ಟಿಂಗ್, ಸ್ಟಿಲ್ ವೆಯ್ಟಿಂಗ್. ಲೊಕೇಶನ್ ಬಂದ್ಬಿಟ್ಟು ಜಯನಗರ್ 7th ಬ್ಲಾಕಲ್ಲಿ ಇದ್ದಿದ್ದು ಒಂದು ಪಾರ್ಟಿ ಹಾಲ್. ಸೊ ಚೈತ್ರಾ ಮ್ಯಾಮ್ ಅವರ ಸಿಸ್ಟರ್ ಎಂಗೇಜ್ಮೆಂಟ್. ಸೊ ಈ ಎಂಗೇಜ್ಮೆಂಟಲ್ಲಿ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಬ್ಯಾಗ್ಸ್, ಹುಡುಗಿರಿಗೆ ಏನೇನು ಪ್ರೊವೈಡ್ ಮಾಡಬೇಕು ಹೆಣ್ಮಗು ಮನೆಯಿಂದ ಅದನ್ನೆಲ್ಲ ಜೋಡಿಸಿದ್ರು. ಏನೋ ಪೂಜೆ ಇತ್ತಂತೆ, ಪೂಜೆ ಎಲ್ಲ ಅವಾಗ ತಾನೇ ಮುಗಿತು. ಹುಡುಗಿನ ನಿಲ್ಲಿಸ್ತಾ ಇದ್ರು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇತ್ತು ನಾವು ಹೋದಾಗ. ಆ್ಯಂಡ್ ಯು ಕ್ಯಾನ್ ಸಿ ಮದುವೆ ಆಗಿ ಮಗು ಆಗಿದೆ ಅಂತೆ ನೋಡಿ ಇವರಿಗೆ. ಇನ್ನೊಂದು ಮದುವೆ ಸಾರಿ ಒಂದೊಂದ್ಸರಿ ಆಲ್ಮೋಸ್ಟ್ 1:32 ಆಗೋದು. ಹೊಟ್ಟೆ ಹಸಿತಿತ್ತು, ಕ್ರೌಡ್ ಜಾಸ್ತಿ ಇತ್ತು. ಸೊ ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಊಟಕ್ಕೆ ಬಂದ್ಬಿಟ್ವಿ ಕೆಳಗೆ. ಇದನ್ನ ಹಿಂಗ್ ತಿನ್ಬೇಕು, ಹೆಂಗೆ ನಾನು ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ ಊಟ ತಟ್ಟೆಗೆ ಹಾಕಿ ಹೇಳ್ತೀನಿ. ಏನು ಬಿಡಂಗಿಲ್ಲ ವಿಡಿಯೋ ಮಾಡೋರು. ಆಲ್ಮೋಸ್ಟ್ 2 o'clock ಆಗೋಗಿತ್ತು. ನನಗೆ ಊಟ ಕೂಡ ಸೇರ್ತಾ ಇರಲಿಲ್ಲ. ಬಟ್ ಶಾಸ್ತ್ರಕ್ಕೆ ಎಲ್ಲ ಕೂಡ ಟೇಸ್ಟ್ ಮಾಡಬೇಕು ಅಂತಾರಲ್ಲ. ಸೊ ಶುಭಾ ಮ್ಯಾಮ್ ಕೂಡ ಅಷ್ಟೇ ರೇಗಿಸ್ತಾ ಇದ್ರು. ಬಡಿಸೋರು ಕೂಡ ಬಿಡ್ತಾ ಇರಲಿಲ್ಲ. ಮೇಡಮ್ ಸ್ವಲ್ಪ ತಿನ್ನಿ, ಟೇಸ್ಟ್ ಮಾಡಿ ಅಂದ್ಬಿಟ್ಟು ಬಡಿಸ್ತಾನೆ ಇದ್ರು. ಎಲ್ಲ ಕೂಡ ನಾನು ಚೂರೇ ಟೇಸ್ಟ್ ಮಾಡ್ತೀನಿ. ನಾನೇನ ವೆಯ್ಟ್ ಜಾಸ್ತಿ ಆದರೆ ಅದಕ್ಕೆ ಕಾರಣ ಇವರೇ. ಬೇಡ ಅಂದ್ರೂ ಹೇಳಿ ಹಾಕಿಸ್ತವ್ರೆ. 100 ಗ್ರಾಮ್ ತಕ್ಷಣ ಜಾಸ್ತಿ ಅಲ್ಲ, ಓವರ್ ಆಕ್ಟಿಂಗ್. ನನ್ನ ವೆಯ್ಟ್ ಜಾಸ್ತಿ ಆದರೆ ಇವರೇ ಕಾರಣ. ಇವರೇ ಅಣ್ಣ ನೀನು ವಿಡಿಯೋ ತೆಗಿತೀನಿ. ನನ್ನ ಪ್ರತಿಯೊಂದರಲ್ಲೂ ತಿನ್ನೋದು ಆಗ್ತಿದ್ದೀರಾ. ಇದು ಒಂದು ಫಸ್ಟ್ ಎಂಗೇಜ್ಮೆಂಟ್ ವೆಡ್ಡಿಂಗ್ ಅನ್ಸುತ್ತೆ ನಾನು ನೋಡಿರೋದು. ಫಿಂಗರ್ ಬೋಲ್ ಕೊಟ್ಟಿರೋದು ಹೋಟ್ಲಲ್ಲೇ ಕೊಡೋದು, ಬಟ್ ಇಲ್ಲಿ ಫಂಕ್ಷನ್ ಅಲ್ಲೂ ಕೂಡ ಕೊಟ್ಟಿದ್ರು. ನಾನು ಅದೇನಾಗ್ತಾ ಇದೆ, ಎದ್ದು ಹೋಗೋ ಅವಶ್ಯಕತೆನೂ ಕೂಡ ಇಲ್ಲ. ತಿನ್ಸಿ ಇನ್ನೊಂದ್ಸಲಿ ತಿನ್ಸಿ. ನನ್ನ ಬ್ಲಾಗಲ್ಲಿ ಬಂದಿಲ್ಲ. ಅಷ್ಟೇ వచ్చి నీకు ఇచ్చింది అమ్మా. స్వీట్ స్వీట్ ಬರ್ತೀನಿ ಅಂದ್ ಎಲ್ಲಿ ಕೊಟ್ಟೆ? నువ్వు ఇక్కడ రా. ఇది డ్రెస్ ది వీడియో తీస్తాం లక్కీ. ఫుల్ ఒక దూరం పో, ఒక రౌండ్ తిరుగు ఇట్లా. నీకు హెయిర్ స్టైల్ నచ్చిందా? తెల్ల నీకు నేను తెల్లే. నా ముఖం చూస్తే నీకు నేను తెల్లేదా? ఇంకెలా అనిపిస్తా ఉండదు నేను నీకెలా అనిపిస్తా ఉండదు? మళ్ళీ బాగా కనిపిస్తా. నీ అర్థమేమి? నేను దర్శనాకతర లేదంటే సరే నీ ప్రకారం నేను లావా వెళ్ళా గుండుగా ದಪ್ಪ ಆಗೋತಾಳೆ. ಸರಿ ಲಕ್ಕಿ ಆಯ್ತಾ? లేదు లక్కీ, నీ తర ఇంకొంచెం సన్న కావాలా లక్కీ? నేను నీ తర ఫిగర్ మెయింటైన్ చేయాలి. ఎంత బాగుంటావు. కొంచెం ఇంట్రొడక్షన్ బై మ్యామ్. ఐ పైలట్ మ్యామ్. నేను నాకు లేదు ఇచ్చిరండి.
ಅದು ನಾನು ಹೇಳ್ತಿರೋದು, ನಾನು ಕೇಳ್ತಿದ್ದಲ್ಲ. ನನ್ಗಾರ ಕೊಟ್ಟಿದ್ರೆ ಚೆನ್ನಾಗಿರೋದಪ್ಪ. ಆರೆಂಜ್ ಕೊಡಿತೆ. ವಾಟ್ ಇಸ್ ದಿಸ್? ಅದು ಯಾವ ಟೈಮ್ ನನಗೆ ನೀವು ಹೇಳ್ಬೇಕು. ಪರ್ಫ್ಯೂಮಾ? ಅರ್ರೆ ಹಂಗೆ 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 ಯೂ ಟರ್ನ್ ಮಾಡ್ಕೊಂಡು ಬಂದ್ಬಿಡಿ. ಯೂ ಟರ್ನ್ ಅಷ್ಟೇ ನಾನು ಹೇಳಿದ್ದು. ಹಂಗೆ ಎತ್ಕೊಂಡು ಹಂಗೆ ಬಂದ್ಬಿಡಿ ಅಂದೆ. ಇದೆಲ್ಲ ಓರಿಫ್ಲೇಮ್ದು. ಆರ್ಗನೈಸರ್. ಓಕೆ. This is a best perfume. Purses, Gigi and All or Nothing. Divino. ಇನ್ನು ಯಾವುದೋ ಎಲ್ಲ ಇದೆ. See, I want ತಗೊಂಡಿದ್ದಕ್ಕೂ ಆ ಬ್ಯಾಗ್ ಒಳಗಿದೆಲ್ಲ ಅದೇ ಇದೆ. అన్ని లైలాక్ కలరే పెట్టిండారు మీరు. ಅಲ್ಲೂ ನೋಡಿ ಮೆಜಾರಿಟಿ ಪರ್ಪಲ್ದೆ. ಮೆಜಾರಿಟಿ ಅన్ని ಲೈಲಾಕ್. ತಗೊಳ್ಳಿ ಮ್ಯಾಮ್. ನಿಮ್ ತಂಗಿದು ಎಂಗೇಜ್ಮೆಂಟ್ ಆಯ್ತು. ನಿಮ್ ತಂಗಿದು ಇಲ್ಲ ನೀವು ತಿನ್ಬೇ ಮ್ಯಾಮ್. ನೇನ್ ತಿನ್ಬಿಟ್ಟು ತಿನ್ಬಿಡ್ತೀನಲ್ಲ. ನಿಮ್ಗೆ ನಾನು ಫುಲ್ ಕೇಕ್ ತಿಂತಿದ್ರಿ. ಹುಡುಗಿರಾಗಿ ಹುಟ್ಟಿದ್ರೆ ಇದೇ ಅಡ್ವಾಂಟೇಜು. ಎಷ್ಟು ಐಟಮ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಹೆಡ್ ಟು ಟು. ಸೊ ಎಲ್ಲರೂ ಕೂಡ ಹೋದ್ಮೇಲೆ ನಾವು ಲಾಸ್ಟಲ್ಲಿ ಅವ್ರಿಗೆ ವಿಶ್ ಮಾಡೋಣ ಅಂದ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹೋಗಿ ಅವ್ರಿಗೆ ಗ್ರೀಟ್ ಮಾಡಿದ್ವಿ, ಮಾತಾಡಿದ್ವಿ. ಯಾಕಂದರೆ ನನಗೆ ತುಂಬ ಪರಿಚಯ ಇರೋರು ಅವ್ರು ಆ್ಯಕ್ಚುಲಿ. ಇವನ್ ಅವ್ರ ಸಿಸ್ಟರ್ ಕೂಡ ಅಷ್ಟೇ. ಸೊ ಮಾತಾಡಿ ಫೋಟೋ ವೀಡಿಯೋ ಎಲ್ಲ ತೊಗೊಂಡು ಫುಲ್ ಪೋಸ್ ಕೊಟ್ಟು ನಾವು ಕೂಡ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ರೀಲ್ಸ್. ಆಬ್ವಿಯಸ್ಲಿ ಇವಾಗ ಟ್ರೆಂಡ್ ಇರೋದು ಅದೇ ಅಲ್ವಾ. ಸೊ ನಾನು ಮ್ಯಾಮು ಇವಾಗ ರೀಸೆಂಟ್ ಟ್ರೆಂಡ್ ನಡೀತಿದ್ದಿಲ್ಲ, ಆ ರೀಲ್ ಹೇಳಕ್ಕೆ ಬರ್ತಿಲ್ಲ, ನಾನು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ತೀನಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ರೀಲು. ಬಟ್ ಇಲ್ಲಿ ನಾವು 2-3 ಸಲ ಮಾಡಿದ್ವಿ, ಬಟ್ ಅದಷ್ಟು ಚೆನ್ನಾಗಿ ಬಂದಿಲ್ಲ. ಇನ್ನೊಂದ್ಸಲಿ ಮಾಡಿ ಹಾಕಿದ್ವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಹೋಗಿ ಚೆಕ್ ಮಾಡಿ. ರೀಲ್ ಸ್ಟಾರ್ಟ್ ಮಾಡಿ 2 ಅವರ್ ಚೌಟ್ರಲ್ಲಿ ಹೇಳಿ ಚೌಟ್ರಲ್ಲೇ ಇದ್ದು 4 ಸಲ 4 ರೀಲ್ ಮಾಡಿ ಆಮೇಲೆ ದರ್ಶನ ಮಾಡಿರೋ ಸೋಂಪು ತಿಂತಾ ಇದ್ದೀವಿ. ಯಾರ್ಯಾರು ಆ ಬ್ಲಾಗಿಂದ ನೋಡಿಲ್ಲ ಹೋಗಿ ಬ್ಲಾಗ್ ನೋಡಿ. ನಾನೇ ನೋಡಿಲ್ಲ. ನನ್ನ ಬ್ಲಾಗ್ ಎಲ್ಲ ಫಾಲೋನೇ ಮಾಡಲ್ಲ. ಛೇ ನಿಜ ಕಡಿಮೆ. ಸೀರಿಯಸ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ತುಂಬಾ 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 ಕಡಿಮೆ. ಯಾಕಂದ್ರೆ ಅಷ್ಟೆಲ್ಲ ಇವರಷ್ಟೆಲ್ಲ ಧೈರ್ಯ ಇಲ್ಲ. ಅಯ್ಯೋ ಟೈಮ್ ಇಲ್ಲ ಎಡಿಟ್ ಎಲ್ಲ ಮಾಡೋದಕ್ಕೆ. ಅದೇ ಮೇನ್ ಪರ್ಸನ್ ಅದು ಗೆಸ್ಟ್ ಅಲ್ಲ ಯಾರು ಹುಡುಗಿಗೆ ಒಂದು 4 ಸಲ ಹೇಳಿ ನಾವು ಚೌಟ್ರಿಯಲ್ಲೇ ಇದ್ದೀವಿ. ಮೇ ಬಿ ಅವ್ರು ಹೋಗೋ ತನಕ ನಾವು ಇನ್ನೂ ಹೋಗಿರೋದೇನೋ. ಅವ್ರು ಬಂದ್ಬಿಟ್ಟು ಇವಾಗ ಒದ್ದುಬಿಟ್ಟು ಚೌಟ್ರಿಯಲ್ಲೇ ಇದ್ದೀವಿ ರೀಲ್ಸ್ ಮಾಡ್ಕೊಂಡು ಫೋಟೋ ಜೊತೆ ರೀಲ್ಸ್ ಮಾಡದೇ ಇರಕ್ಕಾಗುತ್ತಾ? ಪ್ರೋ ಜೊತೆ ಇದ್ದಾದ್ಮೇಲೆ ನಾನು ರೀಲ್ಸ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಇರಕ್ಕಾಗುತ್ತಾ? ಎಸ್ ಪ್ಲೀಸ್. ಆಟೋ ಬುಕ್ ಆಯ್ತು. ಇವಾಗ ರೀಲ್ಸ್ ಪೋಸ್ಟ್ ಮಾಡ್ತಿದ್ದೀವಿ. ಟ್ಯಾಗ್ ಮಾಡ್ತೀನಿ ಐಡಿನ. ಮರಿದಿರ ನಮ್ಮ ಇಬ್ಬರ ಡ್ಯಾನ್ಸ್ ರೀಲ್ಸ್ನ ನೋಡಿ ಮರಿಬೇಕು. ಅದು ಒಂದಿಷ್ಟು ಜೀವ ತಿಂದಿದ್ದಾಳೆ. ಎಷ್ಟು ಟೇಕ್ ಮಾಡಿದೀವಿ ಅಂದ್ರೆ ಮಸ್ತು. ಅಲ್ಲಿರೋರೆಲ್ಲರೂ ನೋಡಿ ಅವರೇ ಕಲ್ತ್ಬಿಟ್ಟಿರ್ತಾರೆ ಸ್ಟೆಪ್ಸ್. ಆ ರೇಂಜ್ ಮಾಡಿದೀವಿ ಇಬ್ರು. ಸೋ ಟಯರ್ಡ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೇನೆ. ನಾನು ಎಲ್ಲೂ ಹೋಗಲ್ಲ. ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಕೂಡ ಇತ್ತು ತಲೆಯಲ್ಲಿ.
ಐ ಆಮ್ ನಾಟ್ ಏಬಲ್ ಟು ಗೋ ದೇರ್. ಮೆಟ್ರೋ ಬಂದೆ, ಏನೋ ಮೆಟ್ರೋ ಬಂದೆ, ಖುಷಿ ಆಗ್ತಿತ್ತು. ಓಕೆ, ಈ ರಿಂಗು ಸಿಲ್ವರ್ ಥರ ಕಾಣಿಸುತ್ತಾ? ಆರ್ಟಿಫಿಷಿಯಲ್ ಥರ ಕಾಣಿಸ್ತೈತೆ. ಲೆಟ್ಸ್ ಗೋ ಹೋಮ್. ಸನ್ರೈಸ್ ಬಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ಪು. ಅದೇ ಸನ್ರೈಸ್ ಇಲ್ಲಾಂದರೆ ಮೇಕಪ್ ಒಂಥರ ಕಾಣಿಸ್ತೈತೆ ನನಗೆ. ಪ್ಲೀಸ್ ಡು ಕಮೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಮೇಕಪ್ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಜಸ್ಟ್ ಸಿಂಪಲಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಹೋಗ್ತೇನೆ. ಇವತ್ತು ಥರ್ಸ್ಡೇ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ನಾನು ಫುಲ್ ಇವಾಗ ಹಾಕಿರೋ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಡ್ತಿದ್ದೀನಿ. ಹಾಕ್ಕೊಳ್ಳೋದು ಒಂಥರ ಅಂದರೆ ರಿಮೂವ್ ಮಾಡೋದು ಕೂಡ ಅಷ್ಟೇ. ಬೇಗ ರಿಮೂವ್ ಆಗ್ತಾಯಿದೆ, ಅದೇ ಖುಷಿ. ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂದೆ, ನೀವು ಮರ್ತೋಗಿರ್ಬೋದು. ನಾನು ಮರ್ತಿಲ್ಲ. ಐ ವಿಲ್ ಟೆಲ್ ಯು. ಇವತ್ತು ಆ್ಯಕ್ಚುಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಮೇಕಪ್ಪಲ್ಲಿ ನಾನು ಪ್ರೈಮರೇ ಹಾಕಿಲ್ಲ. ಓಹ್ ಮೈ ಗಾಡ್. ಪ್ರೈಮರ್ ಹಾಕ್ದಿಲ್ದರ ನಾನು ಡೈರೆಕ್ಟ್ ಕನ್ಸೀಲರು, ಕರೆಕ್ಟರು, ಫೌಂಡೇಶನ್ ಹಾಕ್ಬಿಟ್ಟೆ ನಾನು. ಆದ್ರೂ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಮೇಕಪ್? ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ಕಮೆಂಟ್. ಓಕೆ, ಆ್ಯಂಡ್ ಡೂ ಶೇರ್ ವಿತ್ ಯೋರ್ ಫ್ರೆಂಡ್ಸ್, ಫ್ಯಾಮಿಲಿ. ಮಜಾ ಮಾಡಿದ್ವಿ, ಚೆನ್ನಾಗಿ ಮಜಾ ಮಾಡಿದ್ವಿ. ಅದು ರೀಲ್ಸ್ ಮಾಡುವಾಗಲೇ ಕಾಮಿಡಿ ಆಗಿದ್ದಿದ್ದು ನಮ್ಮದು. ಯಾಕೆ ಹೇಳ್ತೀರಾ? ಇಟ್ ವಾಸ್ ಸೋ ಫನ್ನಿ. ನಾವು ಎಷ್ಟೊತ್ತು ರೀಲ್ಸ್ ಮಾಡ್ತಾನೆ ಇದ್ವಿ. ನಾನು ಇಷ್ಟೊತ್ತೊಳಗೆ ಅದನ್ನು ಪೋಸ್ಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಪ್ಲೀಸ್ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಲೈಕ್ ಕೊಡಿ. ಓಕೆ, ಡೂ ಸಪೋರ್ಟ್. ನನಗೆ ಫೇಸ್ ವಾಶ್ ಮಾಡಿದೆ. ಫೇಸ್ ವಾಶ್ ಮಾಡಾದ್ಮೇಲೆ ಫೇಸಿಗೆ ಜೀವ ಬಂದಂಗೆ ಐತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಾಯಾಗಿ ತಣ್ಣಗೆ. ಸೊ ಯಸ್, ನಮ್ಮ ಕಿಟ್ಟು ಇಲ್ಲಿದೆ ನೋಡಿ. ಅವ್ನಿಗೆ ಆಯ ಹೇಳ್ಬೇಕನ್ಸುತ್ತೆ. ಓಕೆ, ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಮೈ ಟೆಂಪಲ್ ಲುಕ್ ಅಂತ ಹೇಳ್ಬೋದು. ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಇಲ್ಲ ದೃಷ್ಟಿನೇ ಆಗಿರುತ್ತೆ ಅನ್ಕೊತೀನಿ. ನಾನು ದೃಷ್ಟಿ ತೊಗೊತೀನಿ. ಐ ಆಮ್ ವೆರಿ ಟಯರ್ಡ್. ನಂಗೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಜಸ್ಟ್ ಸ್ಕಿನ್ ಕೇರ್ ಮಾಡಿದ್ದೀನಿ, ಮೇಕಪ್ ಹಾಕಿದ್ದು, ಪಿಂಪಲ್ ಬಂದುಬಿಟ್ಟೈತೇನೋ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಸೊ ಟಯರ್ಡ್ ಆಯಿಂದಪ್ಪ. जय जय करुणाब्धे श्री प्रभो साईनाथ, श्री सच्चिदानंद सद्गुरु साईनाथ महाराज की जय. ಸೊ ದೇವರನ್ನ ಮುಗ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ನಾನು ಮನೆಗೆ ಹೊರಟೆ. ಸೊ ಗಾಡಿಯಲ್ಲಿ ಬಂದಿರೋದ್ರಿಂದ ನನಗೆ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸು. ಮನೆಗೆ ಬಂದು ಬಿಸಿ ಬಿಸಿ ಇಡ್ಲಿ ಮಾಡಿಕೊಂಡು ನಾನು ಇತ್ತಿಗೆ ಬೇಳೆ ಸಾರು, ಇವಾಗ ಸೀಸನ್ ಅಲ್ವಾ, ಸೊ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡೆ. ಐ ಹೋಪ್ ನಿಮ್ಗೆ ನನ್ನ ಬ್ಲಾಗ್ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ.